ಅಂತರ್ಗತ ನಮ್ಮ ಸಹಜ ಆರ್ಗ್ಯಾನಿಕ್ಸ್ ಇವತ್ತು ದೇಶದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ಕೂತ್ಕೊಳ್ತಾ ಇರೋದು ಬಹಳ ಹೆಮ್ಮೆಯ ವಿಚಾರ ನಮ್ಮೆಲ್ಲರಿಗೂ. ನಾನು ಮೊನ್ನೆ ಗವರ್ನರ್ ಅವರ ಇನ್ವಿಟೇಷನ್ ಏನು ಬಂದಿತ್ತು, ಅದೊಂದು ಸ್ಪೆಷಲ್. ನಮ್ಮ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ಪ್ರತಿ ರಾಜ್ಯದ ಗವರ್ನರ್ಗಳು ಈ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇರುವಂಥ ವ್ಯಕ್ತಿಗಳನ್ನ, ಸಂಸ್ಥೆಗಳನ್ನ ಕರೀತಾರೆ. ಅವತ್ತು ನಮ್ಮ ಸಹಜಕ್ಕೆ ಸಹಿತ ಅಂತಹ ಒಂದು ಗೌರವ ಈ ವರ್ಷ ಸಿಕ್ಕಿದಾಗ ನನ್ನ ಸೋಮೇಶ್ವರಿಗೆ ಹೇಳಿದರು, ನೋಡಿ ಬಹಳ ಸಂತೋಷ, ಈ ಎಲ್ಲ ಗೌರವಗಳು, ಈ ಎಲ್ಲ ಒಂದು ಅಡ್ಮಿರೇಷನ್ಗಳು ಬರ್ತಾ ಇರುವಾಗ ನಮ್ಮ ಜವಾಬ್ದಾರಿಗಳು ಬಹಳ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮೆಲ್ಲರ ಹೆಗಲ ಮೇಲೆ ಒಂದು ದೊಡ್ಡ ಜವಾಬ್ದಾರಿ, ಇಲ್ಲಿ ನಿರ್ದೇಶಕರ ಮಂಡಳಿ ಮೇಲೆ, ಇಲ್ಲಿಯ ಉದ್ಯೋಗಿಗಳ ಮೇಲೆ, ಆಮೇಲೆ ನಿನ್ನಲ್ಲಿ ಈ ಒಂದು ಗೌರವ, ಈ ಒಂದು ರೆಕಗ್ನಿಷನ್ ಏನು ಸಿಕ್ಕಿದೆ, ಅದರಿಂದ ನಮ್ಮ ಜವಾಬ್ದಾರಿಗಳು ಸಹ ಜಾಸ್ತಿ ಆಗಿದೆ. ಇವತ್ತು ಸಿಟಿನಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಒಳ್ಳೆಯ ಆಹಾರ ಅಂತೂ ಸಿಗೋದಿಲ್ಲ. ಡಾಕ್ಟರ್ ಸಾಹೇಬ್ ಅವ್ರು ಹೇಳಿದ್ರು. ಸೊ ಪ್ರತಿಯೊಬ್ಬರಿಗೂ ಸಿಗುವಂತ ಒಂದು, ನಾನು ತಮಾಷೆ ಹೇಳೋದ್ರಿಂದ, ನಿಮ್ಗೆ ಸಿಗುವಂತ ಹಾಲಲ್ಲ, ಅದು ವೈಟ್ ಲಿಕ್ವಿಡ್ ಅಂತ. ಯಾಕೆ ನನಗೆ ಗೊತ್ತಿದೆ, ಹಳ್ಳಿಯಲ್ಲಿ ನಾನು ಇರೋದು ಹಳ್ಳಿಯಲ್ಲಿ, ನನಗೆ ಗೊತ್ತಿದೆ ಏನು ಆಗ್ತಾ ಇದೆ. ಹಾಲು ಸರಿಯಾಗಿಲ್ಲ, ಒಂದು ತರಕಾರಿಯನ್ನು ಸಹಿತ ಕಣ್ಮುಚ್ಚಿ ತಿನ್ನುವ ರೀತಿಯಲ್ಲಿಲ್ಲ. ಅಂತಹ ಒಂದು ಕಲುಷಿತ ವಾತಾವರಣದಲ್ಲಿ ಸಹಜದಿಂದ ಏನಾದರೂ ತಕೊಂಡು ಹೋದರೆ ಅದು ಕಲುಷಿತವಾಗಿರುತ್ತದೆ. ಇದಕ್ಕೆಲ್ಲ ನಿಮ್ಮಗಳ ಪರಿಶ್ರಮ ಕಾರಣ. ಈಗಾಗಲೇ ನಾವು ಬಹಳಷ್ಟು ಒಂದು ಶಿಸ್ತಿನಲ್ಲಿ, ಈಗ ಒಂದು ಸೀಡ್ಸ್ ಬಗ್ಗೆ ಹೇಳಿದರು, ಬೀಜಗಳ ಬಗ್ಗೆ ಹೇಳಿದರು, ಗೊಬ್ಬರಗಳ ಬಗ್ಗೆ ಹೇಳಿದರು, ಇದೆಲ್ಲವೂ ಬಹಳ ಪರಿಪೂರ್ಣತೆಯಿಂದ ಮತ್ತು ಪ್ರೀತಿಯಿಂದ ನೀವು ನೋಡ್ತಾ ಇದ್ದೀರಿ. ನನಗೆ ನಿಮ್ಮಲ್ಲಿರುವ ಅನೇಕ ರೈತರುಗಳ ಹತ್ರ ಮಾತಾಡಿದ ಸಹ ಎಷ್ಟು ಚೆನ್ನಾಗಿ, ಎಷ್ಟು ಪ್ರೀತಿಯಿಂದ ನೀವು ಮಾಡ್ತಾ ಇದ್ದೀರಿ. ಆದ್ರಿಂದ ಇವತ್ತು ಏನು ನಾವು ಸಹಜದಿಂದ ಬರುವಂತ ಯಾವುದೇ ಒಂದು ವಸ್ತು ಇರ್ಬೋದು, ಅದಕ್ಕೆ ಇವತ್ತು ಬಹಳ ಗೌರವ ಇದೆ. ಬೆಲೆ ಮಾತ್ರ ಅಲ್ಲ, ಗೌರವ. ಬಹಳ ಜನ ಸಹಜದಿಂದ ಬಂದ್ರೆ ಆ ಒಂದು ತರಕಾರಿ ಇರ್ಬೋದು ಅಥವಾ ಯಾವುದೇ ಒಂದು ವಸ್ತು ಇರ್ಬೋದು, ಅದಕ್ಕೆ ಬಹಳ ಗೌರವದಿಂದ ಇವತ್ತು ಜನ ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಇದೊಂದು ಬಹಳ, ಈ 15 ವರ್ಷದಲ್ಲಿ ಇದೊಂದು ದೊಡ್ಡ ಸಾಧನೆಯನ್ನು ನಾವು ಮಾಡಿದ್ದೇವೆ. ಫೈನಾನ್ಷಿಯಲ್, ಆರ್ಥಿಕವಾಗಿ ಹೇಳಿದ್ವಿ, ಈ ವರ್ಷ ನಾವು 30 ಕೋಟಿಯಷ್ಟು ಮಾಡ್ತಾ ಇದ್ದೇವೆ, ಪ್ರಾಫಿಟ್ ಮಾಡ್ತಾ ಇದ್ದೇವೆ, ಮುಂದೆ ಹೋಗ್ತಾ ಇದ್ದೇವೆ. ನಮ್ಮದೇ ಆದ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ನ ಬಗ್ಗೆ ಹೇಳಿದ್ರು, ಅದರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೇವೆ. ನಮ್ಮದೇ ಆದ ಒಂದು ಜಮೀನನ್ನು ಖರೀದಿಸಿ ನಮ್ಮದೇ ಆದ ಒಂದು ಬಿಲ್ಡಿಂಗ್ ಮಾಡುವಂಥ ಕನಸಿದೆ. ಇದೆಲ್ಲ ಬಹಳ ಸಂತೋಷ. ಅದರೊಟ್ಟಿಗೆ ನಾವು ಇನ್ನಷ್ಟು ಒಂದು ಗೌರವಯುತ ಸಂಸ್ಥೆಯಾಗಿ ಬೆಳೀತಾ ಇದ್ದೀವಿ. ಅದು ಬಹಳ ದುಡ್ಡು ಬಹಳ ಜನ ಮಾಡ್ತಾರೆ, ಆದರೆ ಗೌರವ ಬಹಳ ಜನ ಸಿಗೋದಿಲ್ಲ. ಈ ಒಂದು ಸಂಸ್ಥೆ ನಿಮ್ಮ ಸಂಸ್ಥೆ ಇಲ್ಲ. ಇದರೊಟ್ಟಿಗೆ ನಿಮ್ಮ ಪರಿಶ್ರಮದಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಒಂದು ಇದಕ್ಕೆ ಕಾಳಜಿಯಿಂದ ಇದೊಂದು ಗೌರವಯುತ ಸಂಸ್ಥೆಯಲ್ಲಿ ಸಹಿತ ಬೆಳೀತಾ ಇದೆ. ಇದು ಇನ್ನಷ್ಟು ಮುಂದಿನ ದಿನಗಳಲ್ಲಿ ಕಾಣ್ತಾ ಇದ್ದೀನಿ ನಾನು, ಇನ್ನಷ್ಟು ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮೆ. ಇದು ಹಿಂದೆ ನಿಮ್ಮೆಲ್ಲರ ಪರಿಶ್ರಮ ಇದೆ, ಮತ್ತೆ ಈ ನಿರ್ದೇಶಕ ಮಂಡಳಿಯವರ ಒಂದು ದೊಡ್ಡ ಪರಿಶ್ರಮ ಇದೆ. ನಾನು ಅದನ್ನ ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಈ ನಿರ್ದೇಶಕ ಮಂಡಳಿಯವರು ಅನೇಕ FPOಗಳಿಗೆ ಅಥವಾ ರೈತ ಉತ್ಪಾದಕ ಕಂಪನಿಗಳ ಹತ್ರ ಮಾತಾಡ್ತಿದ್ದಾರೆ. ಡಿಫರೆನ್ಸ್ ಏನು, ಸಹಜಕ್ಕೂ ಬೇರೆ ಕಂಪನಿಗಳಿಗೂ ಡಿಫರೆನ್ಸ್ ಏನಂದ್ರೆ ಇಲ್ಲಿರುವ ವ್ಯಕ್ತಿಗಳು NR ಹತ್ರ ಮಾತಾಡಿದ್ರೆ, ಬೇರೆ ನಿರ್ದೇಶಕರ ಹತ್ರ ಮಾತಾಡಿದ್ರೆ, ಸೋಮೇಶ್ವರ ಹತ್ರ ಮಾತಾಡಿದ್ರೆ, ಇಲ್ಲಿ ಕಾಣ್ತಾ ಇರುವಂತದ್ದು ಒಂದು ನಿಸ್ವಾರ್ಥ, ಈ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇದೊಂದು ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ. ಇಲ್ಲಿ ಲಾಭಕ್ಕಾಗಿ ಮಾಡ್ತಾ ಇಲ್ಲ, ದುಡ್ಡಿಗಾಗಿ ಮಾಡ್ತಾ ಇಲ್ಲ. ಇದು ಬಹಳ ಒಂದು ನಾವು ಅನೇಕ ಮ್ಯಾನೇಜ್ಮೆಂಟಿನ ಸಂಸ್ಥೆಗಳ ಹತ್ರ ಮಾತಾಡಿದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಮಾತಾಡ್ತಾರೆ.
ಈಗ ಸ್ವಲ್ಪ ಸುದ್ದಿ ಇದೆ ಇದೊಂದು